ಎಲ್ರಿಗೂ ನಮಸ್ಕಾರ. ಕರಾವಳಿ ಭಾಗದಲ್ಲಿ ಮತ್ತೊಂದು ಬಲಿಯಾಗಿದೆ. ಕೊಲೆಯಾದವನು ಹಿಂದೂ ಅಂತನೋ ಅಥವಾ ಕೊಲೆಯಾದವನು ಮುಸ್ಲಿಂ ಅಂತನೋ ನೋಡುವಂತಹ ದೃಷ್ಟಿಕೋನ ಎಲ್ಲಿವರೆಗೂ ಬದಲಾಗೋದಿಲ್ವೋ ಅಲ್ಲಿವರೆಗೂ ಈ ರೀತಿಯ ಕ್ರೌರ್ಯಗಳು ನಿಲ್ಲೋದಿಲ್ಲ. ಕೊಲೆಯಾದವನು ಯಾವ ಧರ್ಮದವನು ಅನ್ನೋದಕ್ಕಿಂತ ಕೊಲೆಯಾದವನು ಒಂದು ತಾಯಿಯ ಮಗ, ಕೊಲೆಯಾದವನು ಒಂದು ಮಗುವಿನ ತಂದೆ, ಕೊಲೆಯಾದವನು ಒಂದು ಹೆಣ್ಣಿನ ಮಾಂಗಲ್ಯ, ಕೊಲೆಯಾದವನು ಒಂದು ಜೀವಕ್ಕೆ ಸಹೋದರ, ಕೊಲೆಯಾದವನು ಯಾರೋ ಒಬ್ಬನ ಆಪ್ತ ಸ್ನೇಹಿತ ಅಂತ ನೋಡಿದಾಗ ಮಾತ್ರ ನಮಗೆ ಒಂದು ಜೀವದ ಬೆಲೆ ಏನು ಅನ್ನೋದು ಅರ್ಥ ಆಗುತ್ತೆ. ನೀವು ಯಾವ ರಾಜಕೀಯ ಪಕ್ಷವನ್ನಾದರೂ ಬೆಂಬಲಿಸಿ, ಯಾವ ಸಿದ್ಧಾಂತವನ್ನಾದರೂ ಪಾಲಿಸಿ, ಆದರೆ ಒಂದು ಜೀವಕ್ಕೆ ಹಾನಿ ಮಾಡುವಂತಹ ಅತಿರೇಕಕ್ಕೆ ಮಾತ್ರ ದಯವಿಟ್ಟು ಹೋಗಬೇಡಿ. ಯಾಕಂತ ಹೇಳಿದರೆ ಆ ಕೊಲೆಯಾದಂತಹ ವ್ಯಕ್ತಿ ಅವನು ಯಾವ ರಾಜಕೀಯ ಪಕ್ಷದವನಾಗಿರ್ಬೋದು, ಯಾವ ಸಂಘಟನೆಯವನಾಗಿರ್ಬೋದು, ಆ ಪಕ್ಷದಲ್ಲಿರುವಂತಹ ಲಕ್ಷಾಂತರ ಕಾರ್ಯಕರ್ತರಲ್ಲಿ ಅವನು ಕೂಡ ಒಬ್ಬ ಅಷ್ಟೇ. ಆದರೆ ಅವನ ಕುಟುಂಬಕ್ಕೆ ಅವನೊಬ್ಬನೇ ಇಲ್ಲ ಅನ್ನೋದನ್ನು ಮರಿಬೇಡಿ. ಕೊಲೆಯಾದಂತಹ ವ್ಯಕ್ತಿಯ ಹೆಸರಲ್ಲಿ ವೇದಿಕೆಗಳು ಸೃಷ್ಟಿಯಾಗುತ್ತೆ. ಕೊಲೆಯಾದಂತಹ ವ್ಯಕ್ತಿಯ ಪರವಾಗಿ ಒಂದು ಪ್ರತಿಭಟನೆಗಳು ನಡೆಯುತ್ತೆ. ಆದರೆ ಅವು ಯಾವುವು ಕೂಡ ಅವನ ಕುಟುಂಬಕ್ಕೆ ಆ ವ್ಯಕ್ತಿನ ವಾಪಸ್ ತಂದು ಕೊಡೋದಿಲ್ಲ. ಕ್ರಮೇಣ ಅವೆಲ್ಲ ತಣ್ಣಗಾಗ್ತವೆ. ಆ ನಂತರದಲ್ಲಿ ಆ ಕುಟುಂಬದ ಪರಿಸ್ಥಿತಿ ಏನು? ಮುಪ್ಪಿನಲ್ಲಿ ಆಸರೆ ಆಗಬೇಕಿದ್ದಂತಹ ಮಗನನ್ನು ಹಿರಿ ಜೀವ ಕಳ್ಕೊಂಡಿರುತ್ತೆ. ಭವಿಷ್ಯನ ಕಟ್ಕೊಡ್ಬೇಕಾಗಿದ್ದಂತಹ ತಂದೆಯನ್ನು ಆ ಮುಗ್ಧ ಮಗು ಕಳ್ಕೊಂಡಿರುತ್ತೆ. ಕನಸುಗಳನ್ನ ನನಸು ಮಾಡಿಕೊಡ್ಬೇಕಾಗಿದ್ದಂತಹ ಗಂಡನನ್ನು ಹೆಣ್ಣು ಕಳ್ಕೊಂಡಿರ್ತಾಳೆ. ತನ್ನ ಬದುಕಲ್ಲಿ ಧೈರ್ಯವನ್ನು ತುಂಬಬೇಕಾಗಿದ್ದಂತಹ ಅಣ್ಣನನ್ನು ತಂಗಿ ಕಳ್ಕೊಂಡಿರ್ತಾಳೆ. ಕಷ್ಟಕ್ಕೆ ಆಗ್ತಾನೆ ಅಂತ ಅಂದ್ಕೊಂಡಿದ್ದಂತಹ ಸ್ನೇಹಿತನನ್ನು ಇನ್ನೊಬ್ಬ ಆಪ್ತ ಸ್ನೇಹಿತ ಕಳ್ಕೊಂಡಿರ್ತಾನೆ. ಹಾಗಾಗಿ ಸಮಾಜ ದಯವಿಟ್ಟು ಜಾತಿ, ಧರ್ಮ, ರಾಜಕೀಯ ದ್ವೇಷ, ಸೇಡು, ಪ್ರತೀಕಾರ ಇವನ್ನೆಲ್ಲ ಬದಿಗಿಟ್ಟು ಮುನ್ನಡೆದಾಗ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಭವಿಷ್ಯನ ರೂಪಿಸ್ಕೊಡ್ಬೋದು ಅಂತ ಹೇಳ್ತಾ ನನ್ನ ಈ ಒಂದು ಮಾತಿಗೆ ವಿರಾಮನ ಕೊಡ್ತೀನಿ. ಒಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.